ಬೈಕ್ ಡಾಕ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಸ್ಪ್ಲೆಂಡರ್ ಪ್ಲಸ್ ನೋಡಿ, ಸ್ಪ್ಲೆಂಡರ್ದು ಆಯಿಲ್ ಪಂಪ್ ಫಿಲ್ಟ್ರ್ ಇದು ನೋಡಿ. ಆಯಿಲ್ ಪಂಪ್ ಫಿಲ್ಟ್ರನ್ನ ಯಾರೋ ಇದು ಮೆಕ್ಯಾನಿಕ್ ಹತ್ರ ಹೋಗಿದ್ದಾರೆ. ಎಲ್ಲಿ ಅಂತ ಗೊತ್ತಿಲ್ಲ, ಶೋರೂಮಲ್ಲಿ ಮೇ ಬಿ ಶೋರೂಮ್ ಇರಬೇಕು. ಅದು ನೋಡಿ, ಅದೊಂದು ಜಾಲ್ರಿ ಕಟ್ಟಾಗಿರೋದ್ರಿಂದ ನೋಡಿ, ಕ್ಯಾಂಪ್ ಸಾಫ್ಟು ನೋಡಿ, ರ್ಯಾಕರು ನೋಡಿ, ಎಲ್ಲ ರ್ಯಾಕರೆಲ್ಲ ಉಜ್ಜಾಕ್ಬಿಟ್ಟಿದೆ ನೋಡಿ. ಇದೆಲ್ಲ ರ್ಯಾಕರು ಮತ್ತು ಕ್ಯಾಂಪ್ ಸಾಫ್ಟ್ನೆಲ್ಲ ಉಜ್ಜಿ ತುಂಬ ಖರ್ಚು, ಕಸ್ಟಮರ್ಗೆ ತುಂಬ ಖರ್ಚು ಬಂದಿದೆ ಇವಾಗ ನೋಡಿ. ರ್ಯಾಕರ್ ಎಲ್ಲ ಸ್ಟಪ್ ಇದ್ಬಿಟ್ಟಿದೆ, ಎಲ್ಲ ಆಯಿಲ್ ಸಪ್ಲೈ ಆಗದೆ ಏನಾಗಿದೆ ನೋಡಿ, ಎಲ್ಲ ಯಾವ ಥರ ಆಗಿದೆ ನೋಡಿ. ನೋಡಿ ಇದೆಲ್ಲ ಹೋಗಿದೆ, ತುಂಬ ಕಾಸ್ಟ್ಲಿ ಇದೆಲ್ಲ. ಇದೆಷ್ಟಾಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಇದೊಂದು ಆಯಿಲ್ ಫಿಲ್ಟ್ರ್ ಬರೀ ಜಸ್ಟ್ ಒಂದು 20 ರೂಪೀಸ್ ಅಷ್ಟೇ. ಇದು 20 ಇಲ್ಲ 30 ರೂಪೀಸ್ ಅಷ್ಟೇ, 30 ರೂಪೀಸ್ ಹೋಗಿ. ಬಟ್ ಇದು ಅದು ಆಯಿಲ್ ಫಿಲ್ಟ್ರು ಯಾಕೆ ಈ ಥರ ಆಗಿದೆ ಅಂತ ನಿಮ್ಗೆ ಗೊತ್ತಾ ನೋಡಿ. ಆಯಿಲ್ ಪಂಪೂ ಹೊಸದು ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ ನೋಡಿ. ಜಸ್ಟ್ ಇದು ನೋಡಿಲ್ಲ ಅವರು, ಎಲ್ಲ ಬಿಚ್ಚಿದ್ದಾರೆ, ಎಲ್ಲ ಮಾಡಿದ್ದಾರೆ ನೋಡಿ. ಇದರಿಂದ ಪವರ್ ಸೀಜ್ ಆಗಿದೆ ನೋಡಿ. ಪಿಸ್ಟಿನ್ ಯಾವ ಥರ ಜಾಮ್ ಆಗಿ ಎಲ್ಲ ಮಾರ್ಕ್ ಯಾವ ಥರ ಬಂದಿದೆ ನೋಡಿ. ನೋಡಿ ಏನು ಮಾಡಿ ಕಸ್ಟಮರು ಪಾಪ ಕೊಡ್ತಾರೆ, ಏನು ಮಾಡೋಕ್ಕಾಗಲ್ಲ. ನಾವು ಮೆಕ್ಯಾನಿಕ್ ಆದವರು ಕರೆಕ್ಟಾಗಿ ನೋಡಿ ಕೊಡಬೇಕು ನೋಡಿ. ಈ ಥರ ಆಗಿದೆ ನೋಡಿ. ಇದರಿಂದ ಮತ್ತು ಸಾಫ್ಟಲ್ಲೂ ಆಯಿಲ್ ಸಪ್ಲೈ ಆಗೋಲ್ಲ, ಕ್ರ್ಯಾಂಕ್ ಸಾಫ್ಟ್ಗೂ ಆಯಿಲ್ ಸಪ್ಲೈ ಆಗೋಲ್ಲ ಈ ಥರ ಆದಾಗ ನೋಡಿ. ಇದೂ ಸೀಜ್ ಆಗಿದೆ, ಅದೂ ಕನೆಕ್ಟಿಂಗ್ದು ಸೀಜ್ ಆಗಿದೆ, ಬೋರ್ ಸೀಜ್ ಆಗಿದೆ. ಯಾಕೆ ಈ ಥರ ಆಗಿದೆ ಅಂದರೆ ನೋಡಿ, ಏನು ಮಾಡಿದ್ದಾರೆ ಗೊತ್ತಾ, ಆಯಿಲ್ ಟ್ರೇ ಬೋಲ್ಟ್ ಇದೆಯಲ್ಲ ನೋಡಿ. ಆಯಿಲ್ ಟ್ರೇ ಬೋಲ್ಟ್ನ ಕ್ಯಾಸುವೆಲ್ಲ ಬರೋದು 17 ನಂಬರು ಬೋಲ್ಟ್ ಬರೋದು. ಇದೇನು ಮಾಡಿದ್ದಾರೆ, 22 ಸೈಜ್ ಹಾಕಿ ದೊಡ್ಡ ಓವರ್ ಸೈಜ್ ಮಾಡಿ ಮೇಲ್ಗಡೆಗೆ ಹಾಕ್ಬಿಟ್ಟಿದ್ದಾರೆ ನೋಡಿ. ನೋಡಿ ಇದೆಲ್ಲ ಥ್ರೆಡ್ ಹೋಗಿದೆ, ಯಾವ ಥರ ಮಾಡಿದ್ದಾರೆ ನೋಡಿ. ನೋಡಿ ನೋಡಿ ಯಾವ ಸೈಜ್ ಇದೆ ನೋಡಿ, ಯಾವ ಥರ ವಾಸರ್ ಹಾಕವ್ರು ನೋಡಿ. ನೋಡಿ ಯಾವ ಥರ ವಾಸರ್ ಹಾಕಿದ್ದಾರೆ, ಯಾವ ಕಬ್ಬಿಣದ ವಾಸರು ನೋಡಿ. ನೋಡಿ ಯಾವ ಸೈಜ್ ಬೋಲ್ಟ್ ಹಾಕಿದ್ದಾರೆ ನೋಡಿ. ಇಷ್ಟೇ ನೋಡಿ. ಯಾರಾದರೂ ಅಷ್ಟೇ ಬಿಚ್ಚಿದ್ರೆ ಫಸ್ಟು ಆಯಿಲ್ ಫಿಲ್ಟ್ರ್ ಚೆಕ್ ಮಾಡ್ಕೊಳ್ಳಿ. ತುಂಬ ಇದೊಂದು 20 ರೂಪಾಯಿಂದ ಹೋಗಿ ಈಗ ಒಂದು 10-15 ಸಾವಿರ ಖರ್ಚು ಬಂತು ಅವ್ರಿಗೆ.